ಅತಿ ದೊಡ್ಡ ಚರ್ಚೆ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗೆ ನಾಯಿ ಮಾಂಸ ಬರ್ತಾ ಇದೆ ಅಂತ. ನಾಯಿ ಮಾಂಸವನ್ನು ತಂದು ರಾಜಾರೋಷವಾಗಿ ರಾಜಸ್ಥಾನದಿಂದ ತಂದು ಅದನ್ನು ಮಾರ್ತಾ ಇದ್ದಾರೆ ಅಂತ. ಇಲ್ಲಿ ಎರಡು ಪ್ರಶ್ನೆಗಳು ರೈಸ್ ಆಯಿತು. ಮೊಟ್ಟ ಮೊದಲಿಗೆ ರೈಸ್ ಆದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ರೈಲಲ್ಲಿ ಬರ್ತಾ ಇರ್ತಕ್ಕಂಥ ಮಾಂಸ ಇದೆಯಲ್ಲ ರಾಜಸ್ಥಾನದಲ್ಲಿ, ಇದೆಲ್ಲ ನಾಯಿ ಮಾಂಸ. ನೋಡಿ ಇದಕ್ಕೆ ಎಷ್ಟು ಉದ್ದ ಬಾಲ ಇದೆ, ಇದು ನಾಯಿ ಮಾಂಸ ತಂದು ಈ ರಜಾಕ್ ಎನ್ನುವ ಮನುಷ್ಯ ಮಾರ್ತಾ ಇದ್ದಾನೆ, ಇದೇ ಕೆಲಸ ಅಂಥೇಳಿ ದೊಡ್ಡ ಆರೋಪವನ್ನು ಮಾಡಿ ಈ ಪುನೀತ್ ಕೆರೆಹಳ್ಳಿ ಅನ್ನೋ ಮನುಷ್ಯ ಅಲ್ಲಿಗೆ ನುಗ್ಗಿದ. ಅಲ್ಲಿಗೆ ನುಗ್ಗಿದ್ದಕ್ಕೇನು ಕೇಸ್ ಆಗಲಿಲ್ಲ, ಆದರೆ ಪೊಲೀಸರ ಕೆಲಸಕ್ಕೆ ಅವನು ಅಡ್ಡಿಪಡಿಸ್ತಾ ಅಂಥೇಳಿ ಅವನ ಮೇಲೆ ಕೇಸ್ ಮಾಡಿದ್ರು. ಉಳ್ಕೊಳ್ಳೋ ಪ್ರಶ್ನೆ ಏನು? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ ಉಳ್ಕೊಂಡಿದ್ದಿಲ್ಲಿ, ಇದು ನಿಜವಾಗ್ಲೂ ನಾಯಿ ಮಾಂಸ ತಂದು ಈ ರಜಾಕ್ ಎನ್ನುವ ಉದ್ಯಮಿ ಮಾರಾಟ ಮಾಡ್ತಾ ಇದ್ರಾ ಇಲ್ವಾ ಅಂತ ಅಲ್ವಾ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಂತೂ ಇದೇನೆ, ಅಯ್ಯೋ ನಾವು ನಾಯಿ ಮಾಂಸ ತಿಂದುಬಿಟ್ಟಿದ್ವಾ, ಅಯ್ಯೋ ಆ ಹೋಟೆಲ್ಗೂ ಇದನ್ನೇ ಸಪ್ಲೈ ಮಾಡ್ತಾ ಇದ್ರಾ, ಎಲ್ಲಿಗೂ ಅದನ್ನೇ ಸಪ್ಲೈ ಮಾಡ್ತಾ ಇದ್ರಾ ಅಂತ ಚರ್ಚೆ ಆಗಿದ್ದೇ. ಇದನ್ನೇನು ಮಾಡ್ತಾರೆ, ಎಷ್ಟು ಬಾಕ್ಸ್ಗಳಲ್ಲಿ ಮಾಂಸ ಬಂದಿತ್ತೋ ಅವತ್ತಿಗೆ ಅಷ್ಟು ಬಾಕ್ಸ್ನ ಮಾಂಸದ ತುಣುಕುಗಳನ್ನು ಲ್ಯಾಬ್ಗೆ ಕಳಿಸ್ಕೊಟ್ರು. ಲ್ಯಾಬ್ಗೆ ಕಳಿಸ್ಕೊಟ್ಟ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರು ಕಳಿಸ್ಕೊಡ್ತಾರೆ. ಇದನ್ನು ಕಳಿಸಿಕೊಟ್ಟ ಮೇಲೆ ಅವ್ರಿಗೊಂದು ವರದಿ ಬಂದಿದೆ ಇವತ್ತು. ಏನಂದರೆ, ನೋ, ರಾಜಸ್ಥಾನದಿಂದ ಬಂದಿರತಕ್ಕಂತಹ ಈ ಒಂದು ಮಾಂಸ ಇದೆಯಲ್ಲ, ಇದು ನಾಯಿ ಮಾಂಸ ಅಲ್ಲ, ಇದು ಕುರಿಯದ್ದೇ ಮಾಂಸ ಅಂತ ಬಂದಿದೆ. ರಾಜಸ್ಥಾನದಲ್ಲಿ ಈ ರೀತಿಯಲ್ಲಿ ಬಾಲ ಉದ್ದವಿರುವಂಥ ಕುರಿಗಳಿರ್ತವೆ. ಬಾಲ ಉದ್ದ ಇದ್ದಿದ್ದಕ್ಕೆ ಆ ಮಾಂಸ ಕಾಣಿಸ್ತಲ್ಲ, ಪ್ರಾಣಿ ಕಾಣಿಸ್ತಲ್ಲ, ಪೂರ್ತಿ ಪ್ರಾಣಿ ಬರೀ ಬಾಲ ಜೋರ ಕಾಣಿಸುತ್ತೆ, ಅದರ ಚರ್ಮ ತೆಗೆದುಬಿಟ್ಟಿರ್ತಾರೆ, ತಲೆ ಚರ್ಮ ತೆಗೆದುಬಿಟ್ಟಿರ್ತಾರಲ್ಲ, ಓಹೋ ನಾಯಿ ಅಂತ ಗುಲ್ಲೆಬ್ಬಿಸ್ಬಿಟ್ರು. ಆದರೆ ಅದು ಕುರಿಯದ್ದೇ ಮಾಂಸ ಅಂತ ಆಯಿತು. ಈ ಒಂದು ವಿಚಾರದಲ್ಲಿ ಅದರ ವರದಿ ನೋಡಿ ಇಲ್ಲಿದೆ, ಕೈ ಸೇರಿದೆ ಇವತ್ತಿಗೆ. ಇದನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಡೆಯಿಂದನೇ ಅಲ್ಲಿ ಕೊಟ್ಟಿರ್ತಕ್ಕಂಥ ವರದಿ ಇದು. ಈ ವರದಿಲಿ ಹೇಳ್ತಾರೆ, ಇದು ನಾಯಿ ಮಾಂಸ ಅಲ್ಲಪ್ಪ, ಕುರಿಯದ್ದೇ ಮಾಂಸ. ICAR ಪ್ರಯೋಗಾಲಯದ ಕಡೆಯಿಂದ ಈ ವರದಿ ಹೊರಬಿದ್ದಿದೆ. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಕೂಡ ಇದನ್ನು ಇಲ್ಲಿ ಬಹಿರಂಗಪಡಿಸಿದೆ. 84 ಬಾಕ್ಸ್ಗಳಲ್ಲಿ ಮಾಂಸದ ಸ್ಯಾಂಪಲನ್ನು ಅವರು ಸಂಗ್ರಹ ಮಾಡಿಕೊಂಡಿದ್ರು. ಅಷ್ಟು ಸ್ಯಾಂಪಲನ್ನು ಅವರು ಕಳಿಸ್ಕೊಟ್ಟಿದ್ರು. ICAR ವರದಿಯಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಯುತ್ತೆ. SOVs ಏರೀಸ್ ಅಂತ ಹೇಳಿ ರಿಪೋರ್ಟಲ್ಲಿ ಬರುತ್ತೆ. ಅಂದರೆ ಕುರಿ ಮಾಂಸ ಇದು, ನಾಯಿ ಮಾಂಸ ಅಲ್ಲ. ಕುರಿಯ ವೈಜ್ಞಾನಿಕ ಹೆಸರನ್ನು ಸೇರಿಸಿ ಎಲ್ಲ ಹೇಳ್ಕೊಂಡಿದ್ದಾರಲ್ಲಿ. FSSAI ಗೈಡ್ಲೈನ್ಸ್ ಪ್ರಕಾರ ಕೂಡ ಉದ್ಯಮಿ ಈ ವಿಚಾರಕ್ಕೆ ಸಲ್ಲಿಸಿರ್ತಕ್ಕಂಥ ದಾಖಲೆ ಏನಿದೆಯೋ ಅದು ಸರಿಯಾಗೇ ಇದೆ ಅಂತ ಅಲ್ಲಿ ವರದಿಲಿ ಬಂತು. ಇಲ್ಲ ಈ ಮನುಷ್ಯ ಹೇಳಿದ್ದೆ, ನಾನು ಕುರಿ ಮಾಂಸ ತರ್ತಾ ಇದ್ದೀನಿ, ರಾಜಸ್ಥಾನದಲ್ಲಿ ಇದೆ ಅಂತ ಹೇಳಿ. ಆದರೆ ವಾಸ್ತವದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿದ್ದ ಮೊದಲನೆಯ ಗುಲ್ಲು ಅಲ್ಲಿಗೆ ಸುಳ್ಳಾಯಿತು. ಏನಾ ಗುಲ್ಲು ಅಂದರೆ, ಇದು ನಾಯಿ ಮಾಂಸ ಅಂತ. ಎರಡನೇ ವಿಚಾರ ಏನು ಬಂತಿಲ್ಲಿ ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ, ರಾಜಸ್ಥಾನದಿಂದ ಮಾಂಸ ಬರುತ್ತೆ, ಆ ಮಾಂಸ ಯಾವತ್ತು ಹೊರಟು ಯಾವತ್ತು ಬಂದು ಯಾವತ್ತು ಜನಗಳು ಹೊಟ್ಟೆ ಸೇರೋದು, ಇಷ್ಟು ದಿನಗಳಲ್ಲಿ ಮಾಂಸ ಕೆಟ್ಟಿರಲ್ವಾ, ಮಾಂಸ ಕೊಳ್ತಿರಲ್ವಾ, ಮಾಂಸ ಹಾಳಾಗಿರಲ್ವಾ, ಈ ಥರ ಕೊಳ್ತೋಗಿರೋ ಮಾಂಸನ ಈ ರಜಾಕ್ ಸರಬರಾಜು ಮಾಡ್ತಾ ಇರೋದು, ಈ ಪ್ರಶ್ನೆ ಕೂಡ ರೈಸ್ ಆಯಿತು. ಈ ಪ್ರಶ್ನೆಯನ್ನು ಕೂಡ ನಾವು ಅವ್ರಿಗೆ ಕೇಳಿದ್ವಿ, ಅದಕ್ಕೆ ನಮಗೆ ಉತ್ತರ ಕೂಡ ಸಿಕ್ಕಿದೆ. ಏನಾ ಉತ್ತರ ಅಂತ ಹೇಳಿದ್ರೆ, ನೋಡಿ, ಈ ಮಾಂಸವನ್ನು ಎಷ್ಟು ದಿನ ಇಡಬಹುದಪ್ಪ ಅಂತ. ಮಾಂಸದ ವಿಚಾರದಲ್ಲಿ ಒಬ್ಬ ಮನುಷ್ಯ, ಒಬ್ಬ ಉದ್ಯಮಿ ಕರೆಕ್ಟಾಗಿ ಗೈಡ್ಲೈನ್ಸನ್ನು ಫಾಲೋ ಮಾಡಿದ್ರೆ, ನೋಡಿ, ಉಷ್ಣಾಂಶ 0 ಡಿಗ್ರಿಯಿಂದ -4 ಡಿಗ್ರಿ ಇತ್ತು ಅಂತ ಅಂದ್ಕೊಳ್ಳಿ. ಆ ಒಂದು ಉಷ್ಣಾಂಶದ ಅಡಿಯಲ್ಲಿ ನೀವೊಂದು ಮಾಂಸವನ್ನು ನೀವು ಇಟ್ಟಿದ್ರೆ ನಿಮಗದು 4 ದಿನಗಳ ಕಾಲ ನೀವು ಅದನ್ನು ತಿನ್ನಬಹುದು, ತಕರಾರಿಲ್ಲ, ಮಾಂಸ ಹಾಳಾಗಿರಲ್ಲ ಅಂತ. 0 to -4 ಡಿಗ್ರಿ ಇಲ್ಲಿದ್ದರೆ 4 ದಿನಗಳ ಕಾಲದಲ್ಲಿ ನೀವು ಆ ಮಾಂಸವನ್ನು ಯಾವಾಗ ಬೇಕಾದ್ರೂ ಅಡುಗೆ ಮಾಡ್ಕೊಂಡು ತಿನ್ನಬಹುದು ಅಂತ. -18 ಡಿಗ್ರಿಲಿ ಇಟ್ಟಿದ್ರಿ ಅಂದ್ಕೊಳ್ಳಿ. -18 ಡಿಗ್ರಿಲಿ ನೀವೊಂದು ಮಾಂಸವನ್ನು ಇಟ್ಟಿದ್ರೆ 1 ವರ್ಷದವರೆಗೂ ಕೂಡ, ಅಥವಾ ಇದನ್ನು ಇದು 1 ವರ್ಷದವರೆಗೂ ಕೂಡ ಈ ಮಾಂಸ ಬಳಕೆಗೆ ಯೋಗ್ಯ, ಕೆಡಲ್ಲ ಅದು ಅಂತ. ಯಾಕೆ ಹೇಳ್ತಾ ಇದ್ದೀವಿ ಮಾತು ಅಂತ ಹೇಳಿದ್ರೆ, ಮಾಂಸ ಕೂಡ ಒಂದು ದೊಡ್ಡ ಉದ್ಯಮ. ಭಾರತದಿಂದ ಅನೇಕ ಬೇರೆ ಬೇರೆ ದೇಶಗಳಿಗೆ ಮಾಂಸ ರಫ್ತಾಗುತ್ತೆ. 4 ಗಂಟೆ ರಫ್ತು ಮಾಡೋಕ್ಕಾಗತ್ತಾ? 3 ಗಂಟೆಲಿ ರಫ್ತು ಮಾಡೋಕ್ಕಾಗತ್ತಾ? ಎಲ್ಲ ಪ್ರಾಣಿಗಳ ಮಾಂಸನೂ ಹೋಗುತ್ತಪ್ಪ. ವಿಶೇಷ ಹಬ್ಬಗಳಂದು ಬೇರೆ ದೇಶಗಳಿಂದನೂ ಕೂಡ ನಮ್ಮಲ್ಲೂ ಕೂಡ ಮಾಂಸ ತರಿಸ್ಕೊಳ್ಳುವಂಥ ಪದ್ಧತಿ ಇದೆ. ಒಂಟೆ ಮಾಂಸ ತರಿಸ್ತಾರೆ ಇಲ್ಲಿ ಕೆಲವು ಕಡೆಯಲ್ಲಿ, ಅಡುಗೆ ಮಾಡ್ತಾರೆ, ಊಟ ಮಾಡ್ತಾರೆ ಅಲ್ವಾ. ಕೆಟ್ಟೋಗ್ಬಿಡ್ಬೇಕಲ್ಲ ಹಾಗಾದರೆ, ದೂರ ಇದ್ದರೆ. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅದನ್ನು ಯಾವ ಕ್ರಮದಲ್ಲಿ ತರಬೇಕೋ, ಯಾವ ಕ್ರಮದಲ್ಲಿ ತರ್ತೀನಿ ಅಂಥೇಳಿ ದೇಶದ ಮಾನ್ಯತಾ ಏಜೆನ್ಸಿಗಳ ಬಳಿಯಲ್ಲಿ ಒಬ್ಬ ಮನುಷ್ಯ ಬರಕೊಟ್ಟಿರ್ತಾನೋ ಅದೇ ಥರ ತರಬೇಕಾಗತ್ತೆ ಅವನು. ಇಲ್ಲೇನಾಗುತ್ತೆ, ಮೆಜೆಸ್ಟಿಕ್ನಲ್ಲಿ ಪತ್ತೆ ಆದಂಥ ಅದಾದಮೇಲೆ ಏನಾಗ್ತಾರೆ, ಈಗ -18 ಡಿಗ್ರಿ ಇದ್ದಾಗ 1 ವರ್ಷದವ್ರು ಕೂಡ ಬಳಸಬಹುದಾಗತ್ತೆ ಅದನ್ನು. ಇಲ್ಲಿ ಆ ನಂತರ ಒಂದು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಿರಲಿ, -40 ಡಿಗ್ರಿ, ಈ -40 ಡಿಗ್ರಿಲಿ ಇಡ್ತಾರಲ್ಲ ಈ ಮಾಂಸವನ್ನು, ಈ ಮೊದಲು ಕಟ್ ಮಾಡಿ ಅದನ್ನು ಸಂಸ್ಕರಿಸಿ ಅದರಲ್ಲಿ ಯಾವ ಭಾಗ ಬೇಕು ಯಾವ ಭಾಗ ಬೇಗ ಅಂತ ಅಲ್ಲೇ ಇದು ಮಾಡಿ ಅದನ್ನು ಮೊದಲಿಗೆ -40 ಡಿಗ್ರಿಲಿ ಇಡ್ತಾರೆ. ಇಲ್ಲಿಗೆ ಬರೋಕ್ಕೆ ಮುಂಚೆ ಪ್ರೊಸೀಜರ್ ಇರಬೇಕಾಗಿರೋದು ನಾವು ಹೇಳ್ತಿರೋದು.
-40 ಡಿಗ್ರಿಲಿ ಇಡ್ತಾರೆ, ಅಲ್ಲಿಂದ ಅದನ್ನು ಆಚೆ ತೆಗಿತಾರೆ, ಅದನ್ನು ಮತ್ತೆ -20 ಡಿಗ್ರಿಲಿ ಕೂಡ ಇಟ್ಟು ಆ ನಂತರ ಈ ಥರ್ಮಲ್ ಬಾಕ್ಸ್ಗಳು ಬರ್ತಾವಲ್ವ, ಈ ಬಾಕ್ಸ್ಗಳಿಗೆ ಐಸ್ಗಳನ್ನು ತುಂಬಿ ಆ ಐಸ್ ಮೇಲೆ ಮಧ್ಯದಲ್ಲಿ ಈ ಮಾಂಸವನ್ನು ಇಟ್ಟು ಅದನ್ನು ಪ್ಯಾಕ್ ಮಾಡಿ ಅದು ರಾಜಸ್ಥಾನದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಪ್ರೊಸೀಜರ್ ಇರಬೇಕಾಗಿರೋದು. ಸವಾಲೇನು? ಇಷ್ಟು ಪ್ರೊಸೀಜರನ್ನು ರಜಾಕ್ ಎನ್ನುವ ಮಾಂಸ ಮಾರಾಟಗಾರ ಅಥವಾ ಉದ್ಯಮಿ ಅದನ್ನು ಆ ಪ್ರೊಸೀಜರಲ್ಲಿ ಮಾಡಿರೋದು ನಿಜಾನ ಅಂತ. ರಜಾಕಿಂದ ಬಂದಿರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಇದೇ ಪ್ರೊಸೀಜರಲ್ಲಿ ತರಿಸ್ತೀನಿ ಸ್ವಾಮಿ, ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ನನಗೆ ಬರುತ್ತೆ, ನಾನು ಕೂಡ ಒಂದು ಫ್ರೀಝರಲ್ಲಿ ತೆಗೆದುಕೊಂಡು ಹೋಗಿ ಆ ಒಂದು ಮಾಂಸವನ್ನು ಒಂದು -20 ಡಿಗ್ರಿಯಲ್ಲಿ ನಾನು ಇಡ್ತೀನಿ. ಇಟ್ಟಾದ ಮೇಲೆ ಶನಿವಾರ ಮಧ್ಯಾಹ್ನದಿಂದ ಭಾನುವಾರದ ಅಡುಗೆಗಳಿಗೆ, ಊಟಗಳಿಗೆ ಈ ಮಾಂಸವೇ ರಫ್ತು ಮಾಡ್ತೀನಿ ಅಥವಾ ನಾನು ಮಾರ್ತೀನಿ ಅಂಥೇಳಿ ರಜಾಕ್ ಹೇಳ್ಕೊಂಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರಿಗೆ ನಾವು ಕರೆ ಮಾಡಿ ಮಾತನಾಡಿದ್ವಿ ಇದ್ರ ಬಗ್ಗೆ. ಸಾಧ್ಯವಾದ ಈಗಲೂ ಕೂಡ ನಾನು ಅವ್ರನ್ನ ಲೈನ್ ತೊಗೋತೀನಿ. ಅವ್ರು ಹೇಳಿದ್ದು ಇದೇನೆ, ಈ ಪ್ರೊಸೀಜರಲ್ಲಿ ಆಗಿದೆಯಾ ಇಲ್ವಾ. ಈಗ ವಿಷಯ ಏನು ಅಂದರೆ, ಒಂದು ನಾಯಿದಲ್ಲ ಕುರಿದು ಅಂತ ಗೊತ್ತಾಯಿತು. ಸೆಕೆಂಡ್ ಒನ್ ಏನು ಹೇಳಿ ಇದರಲ್ಲಿ, ಈ ಮಾಂಸ ಕೆಟ್ಟಿರಲಿಲ್ವಾ, ಕೊಳ್ತಿರ್ಲಿಲ್ವಾ, ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಆಗಿತ್ತಾ, ಸಂಸ್ಕರಿಸಲ್ಪಟ್ಟಿತ್ತಾ ಇಲ್ವಾ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಮಾತಾಡಿದಾಗ, ಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮೈಕ್ರೋಬಯಾಲಜಿಗೆ ನಾವು ಇದನ್ನು ಕಳಿಸ್ಕೊಟ್ಟಿದ್ದೀವಿ, ಆ ಒಂದು ರಿಪೋರ್ಟ್ಗೆ. ಆ ರಿಪೋರ್ಟ್ನ ವೆಯ್ಟ್ ಮಾಡ್ತಾ ಇದ್ದೀವಿ, ಆ ರಿಪೋರ್ಟ್ ಬಂದ ಮೇಲೆ ಕೂಡ ನಿಮ್ಮ ಮುಂದೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ಸಂಶಯ ವ್ಯಕ್ತಪಡಿಸಿ ಅಲ್ಲಿ ಮಾಧ್ಯಮದವರು ಮತ್ತು ಜನಗಳು ಸೇರಿದಾಗ ನಮ್ಮ FSOಗಳು ಹೋಗಲ್ಲಿ ಆ ಸ್ಯಾಂಪಲ್ಸನ್ನು ತೆಗೆದಿದ್ದು, ಆ ಸ್ಯಾಂಪಲ್ಸ್ನ ನಾವು ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಇಲ್ಲಿಗೆ ಕಳಿಸ್ಕೊಟ್ಟು ಅವರು ಒಂದು ರಿಪೋರ್ಟನ್ನು ಇವತ್ತು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಇದು ಟೆಸ್ಟ್ ಯಾವ ರೀತಿ ಮಾಡ್ತಾರೆ ಅಂದರೆ, ಮಾಲಿಕ್ಯುಲರ್ ಬಯೋಮಾರ್ಕರ್ ಅನಾಲಿಸಿಸ್ DNA ಬೇಸ್ಡ್ ಆನ್ NMRI ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಅದರಲ್ಲಿ ನಮಗೆ ಈ ಒಂದು ಮಾಂಸ ಎಸ್ ಓವಿಸ್ ಆರಿಸ್ ಅಂತ ಬಂದಿದೆ. ಅಂದರೆ ಅದು ಶೀಪ್ ಅಂತ, ಇದು ಅದು ಟೆಕ್ನಿಕಲ್ ನೇಮ್. ಸ್ಪೆಲ್ ಮಾಡ್ಬೋದು ಸರ್. SOVIS ARIES ಇದು ಶೀಪ್ ಅಂತ ಹೇಳಿ ಬಂದಿದೆ. ಸಂಶಯ ವ್ಯಕ್ತಪಡಿಸಿ ಅಲ್ಲಿ ಮಾಧ್ಯಮದವರು ಮತ್ತು ಜನಗಳು ಸೇರಿದಾಗ ನಮ್ಮ FSOಗಳು ಹೋಗಲ್ಲಿ ಆ ಸ್ಯಾಂಪಲ್ಸನ್ನು ತೆಗೆದಿದ್ದು, ಆ ಸ್ಯಾಂಪಲ್ಸ್ನ ನಾವು ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್